ನಮಗೆ ಹೋದ ವರ್ಷ ಮಿಸ್ ಆಗಿತ್ತು, ಈ ವರ್ಷ ತುಂಬ ಖುಷಿ ಆಯಿತು ನಮಗೆ. ಹೋದ ವರ್ಷ ಮಿಸ್ ಮಾಡ್ಕೊಂಡು ಅಣ್ಣ ಯಾವುದೋ ಒಂದು ಬೇಜಾರಲ್ಲಿ ಬರ್ತಡೇ ಮಾಡ್ಕೊಂಡಿಲ್ಲ. ನಮಗೆಲ್ಲ ಈಗ ನೆಕ್ಸ್ಟು ನಮ್ಮ ದೊಡ್ಡ ಮನೆಗೆ ಯುವ ನಾಯಕ ಅಂದರೆ ಅದು ಯೂತ್ ಪವರ್ ಸ್ಟಾರ್ ಅಂತ ನಾವು ಕರೆಯೋಕ್ಕೆ ಇಷ್ಟಪಡ್ತೀನಿ. ನಾನೇ ಅದು ಬಿರುದು ಕೊಟ್ಟಿರೋದು. ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈ ಅದ್ಭುತವಾದಂತಹ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದ್ರೆ ಸಮಸ್ಯೆ ಎಂಬತಕ್ಕಂಥದ್ದನ್ನ ಮಂಜಿನಗಡ್ಡೆ ತರ ಕರಗಿಸ್ಕೊಳ್ಬಹುದು. ಯೂತ್ ಪವರ್ ಸ್ಟಾರ್ ಯುವರಾಜ್ ಕುಮಾರ್ ಅಂತ. ಇನ್ಮೇಲೆ ಅವ್ರಿಗೆ ಯಾವುದೇ ಪಿಕ್ಚರಲ್ಲಿ ಅವ್ರಿಗೆ ನೆಕ್ಸ್ಟ್ ಕರಿಬೇಕಂದ್ರೆ ಯೂತ್ ಪವರ್ ಸ್ಟಾರ್ ಯುವರಾಜ್ ಕುಮಾರ್ ಅಂತಾನೆ ಕರಿಬೇಕು. ಇದು ನನ್ನ ಆಸೆ. ಯಾಕಂದ್ರೆ ಅವ್ರ ಚಿಕ್ಕಪ್ಪನ ಹೆಸರು ಉಳಿಸೋಂಥ ಏಕೈಕ ವ್ಯಕ್ತಿ ಅಂದರೆ ಇವಣ್ಣಂಥವು ಎಲ್ಲ ಕಲೆ ಇದೆ. ಯುವರಾಜ್ ಕುಮಾರ್ನ ಅಣ್ಣಂಥವು ಆ್ಯಕ್ಟಿಂಗ್ ಇರಲಿ, ಏನೇ ಇರಲಿ, ಮಾಸ್ ಇರಲಿ, ಸೆಂಟಿಮೆಂಟ್ ಇರಲಿ, ಕ್ಲಾಸ್ ಇರಲಿ, ಎಲ್ಲದರಲ್ಲೂ ಒನ್ ಯಾವುದು ಏನಿಲ್ಲ. ಅಪ್ಪಣ್ಣನ ತಕ್ಕ ಅಪ್ಪ ಚಿಕ್ಕಪ್ಪನ ಹೆಸರು ಉಳಿಸೋಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಯುವರಾಜ್ ಕುಮಾರ್ ಅಣ್ಣ ಅಂತ ನಾನು ಬಯಸಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲು. ಯಾಕಂದ್ರೆ ಆ ಯುವದಲ್ಲೇ ನಾವು ನೋಡ್ಬಿಟ್ಟು ಯುವನು ಒಬ್ಬ, ಶಿವನು ಒಬ್ಬ, ಅವ್ರು ದೊಡ್ಡಪ್ಪ ಬಿಡಿ, ಅವರು ಟವರ್ ಅವ್ರು ತಲೆ ಕೆಟ್ರೆ ನಮಗೆ ಜೈಕರಾಗ್ರೆ ಹೊಡೆಯೋದು, ನನ್ನ ಬೇಯೋದು ಅಂತ ಏಕೈಕ ಹೀರೋ ಅಂದರೆ ನಮ್ಮ ಡಾಕ್ಟರ್ ನಮ್ಮ ಅಪ್ಪ ಶಿವಣ್ಣ. ಅವರೊಬ್ಬರೇ ಜೈಕರ್ ಆಗೋರು, ಎಲ್ಲರೂ ಇಷ್ಟಪಡ್ತಾರೆ ಜೈಕರ್ ಆಗಲಿ ಅಂತ. ಬೈಯೋರು ಅಂದರೆ ಇವರೊಬ್ಬರೇ ನನಗೆ, ನಮ್ಮ ಬಾಸು. ಸೆಂಚುರಿ ಹಿಟರ್ ಶಿವಮಹಾರಾಜ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ರಾಘ್ ಅಣ್ಣನ್ಗೆ, ಯುವಣ್ಣನ್ಗೆ, ದೊಡ್ಡ ಮನೆ ಯುವ ನಾಯಕ ಯುವಣ್ಣನ್ಗೆ, ಯೂತ್ ಪವರ್ ಯುವರಾಜ್ ಕುಮಾರ್ಗೆ. ತುಂಬಾ ಸತಿ ಲೆಕ್ಕನೇ ಇಲ್ಲ. ನಾವೇ ಅವ್ರಿಗೆ ಪಟ್ಟು ಡೋರು ತೆಗೆಯೋದು ನಾವೇ, ಕಾಲು ಮುಗಿಯೋದು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಜೈಕರ್ ಹಾಕಿದ್ರೆ ಹೊಡೆಯಕ್ಕೆ ಬರ್ತಾರೆ ಓಯ್ ಅಂತ. ಏನಾರ ಜ್ಯೂಸ್ ಗೀಸು ಟೀನ ಕುಡಿತಾರೆ, ತಗೊಳ ಕುಡಿ ಅಂತ ಕೊಡ್ತಾರೆ. ಅವ್ರು ಎಲ್ಲೂ ಕುಡಿದು ಬೆಳೆದಿರೋ ಸಮಯ. ಮನೆ ಓಪನ್ನು ನಾಗವಾರದಲ್ಲಿ, ಇಲ್ಲಿಂದ ಫಸ್ಟ್ ಇಲ್ಲಿ ಹಿಂದ್ಗಡೆ ಬೀದಿಲಿ ಮನೆ, ನಾಗವಾರ ಮನೆಯಲ್ಲಿ ಅದೇ ಅಪ್ಪು ಪಿಕ್ಚರ್ ಶೂಟಿಂಗ್ ನಡೀತಲ್ಲ ಆ ಮನೇಲಿದ್ರು. ಫಸ್ಟು ಮಧ್ಯರಾತ್ರಿಗೆ ಬಂದಿದ್ದು ನಾವು ಶಿವನಿಗೆ ಗೋಲ್ ಕೊಟ್ಟು ಹೋಗಿವಿ. ಕುಟ್ನಲ್ಲಿ ಮಗಳ ಹುಡ್ಕೊಂಬಂಡು ಯಾಕೋ ಹಿಂಗೆ ಮಾಡ್ತೀರಾ ಅಂತ ಬೈಯೋರು. ನಾನು ಚೇಳು ಆ ಹುಡ್ಗನ ಅಷ್ಟಿದ್ದೆ ಆಗ. ನಾನು ದೊಡ್ಡ ನಮ್ಮ ಕುಳ್ಳಿ ವೆಂಕಟೇಶಣ್ಣ ಅಂತ ಕಲಾಕಂಠೀರವ ಶಿವರಾಜ್ ಕುಮಾರ್ ಬಂಧುಗಳನ್ನ ಹುಚ್ಚೋಯ್ಕೋಬೇಕು. ನಮ್ಮ ಆಪೋಸಿಟ್ ಪಿಕ್ಚರ್ ದೊಡ್ಡ ಮನೆ ಪಿಕ್ಚರ್ ಮುಂದೆ ಬೇರೆಯವ್ರ ಪಿಕ್ಚರ್ ರಿಲೀಸ್ ಮಾಡಬೇಕಾದ್ರೆ 10 ಸತಿ ಯೋಚನೆ ಮಾಡಬೇಕಿತ್ತು. ಡೈರೆಕ್ಟ್ರೂ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಬೇರೆಯವರು ಆಗ್ಬೋದು, ಹೀರೋಗಳು. ಅಯ್ಯೋ ಅವರು ಆಪೋಸಿಟಾ, ಮತ್ತು ಚಿಂದಿ ಚಿತ್ರನ ಬುಂದಿ ಮಸಾನ ಮಾಡಿ ಹಾಕ್ಬಿಡ್ತಾರೆ. ಶಿವಣ್ಣಂದು ಕರೆಕ್ಟಾಗಿ ಕಮ್ಮಿ ಅಂದ್ರೂ ಒಂದು 10-12 ಫಿಲಮ್ ಕಂಟಿನ್ಯೂ ಫೇಲ್ ಆಗುತ್ತೆ ಒಂದು ಟೈಮಲ್ಲಿ. ಆದರೂ ಶಿವಣ್ಣನಿಗೆ ಮಧ್ಯರಾತ್ರಿಯಿಂದ ಟಿಕೆಟ್ಗೋಸ್ಕರ ಕಾಯೋರು. ನರ್ತಗಿ ಇಲ್ಲಿ ಕಪ್ಪಲ್ಲಿ ಗಲ್ಲಿ ಆಗಲಿ, ಆನಂದ ಸರ್ಕಲ್ ಗಂಟ ಶಿವಣ್ಣನ ಅಂದರೆ ಆ ಥರ ಗೊತ್ತು. ಶಿವಣ್ಣ ಇವತ್ತು ಯಾರ ಮೇಲೆ ಅನ್ಯಾಯಕ್ಕೆ ಹೋಗಲ್ಲ. ಅಯ್ಯಪ್ಪ ದೇವರಂತ ನಮ್ಮಪ್ಪ ಅವ್ರದ್ದು ಯಾವ ಥರ ಮನ್ಸ್ಕೋತಾ ಪ್ರೀತಿ ರೇ. ಅವ್ರ ಬಗ್ಗೆ ಹೇಳೋದಲ್ಲ, ಇಲ್ಲಿ ಮಡಿಕೊಂಡಿದೆ. ನಮ್ಮ ಅಪ್ಪನ ಹೆಸರು ಬರ್ಸಿಲ್ಲ, ಪಟ್ ಬರ್ತಿದ್ದೆ ಶಿವಣ್ಣ, ಆಮೇಲೆ ಅಣ್ಣವ್ರು, ಆಮೇಲೆ ಅಪ್ಪು ಬಾಸ್. ನಾವೆಲ್ಲ ಬೇರೆ ಥರ ದೊಡ್ಡ ಮನೆಗೆ ಪ್ರಾಣನೇ ಕೊಡ್ತೀವಿ. ನಮ್ಮವ್ರು ಯಾರಿಗೂ ತುಳಿಯೋಕ್ಕೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾರು ನಾವು ತುಳಿಯೋಕ್ಕೆ ಆಸೆ ಬೆಳೆಸೋಕ್ಕೆ ನಾವು ಆಸೆ ಪಡೋದು. ದೊಡ್ಡ ಮನೆ ಅಂದರೆ ಅದೊಂದು ಗತ್ತು. ಅವ್ರನ್ನ ನೋಡಿ ಹುರ್ಕೋತಾರೆ, ಏನು ಮಾಡೋಕ್ಕಾಯ್ತದೆ. ನಾವು ಒಳ್ಳೆಯಿಂದ ಜನ ಸಂಪಾದನೆ ಮಾಡ್ತೀವಿ, ಅವ್ರಿಗೆ ಅರ್ಥ ಆಗಲ್ಲ. ನಾವು ಇರೋರ್ತಾವ್ ಕಿತ್ಕೊಂಡು ಇಲ್ದಿರೋರ್ಗೆ ಮಾಡ್ತೀವಿ. ನೀವು ನನ್ನ ಮಗಳು ಇರೋರ್ತಾವ್ ಕಿತ್ಕೋತೀರಾ, ಇಲ್ದಿರೋರ್ತಾವ್ ಕಿತ್ಕೊಂಡು ತಿಂತೀರಾ. ನಿಮ್ಗೆ ಯಾವ್ದಪ್ಪ ನ್ಯಾಯ? ದೊಡ್ಡ ಮನೆ ಗತ್ತು ಇಡೀ ಇಂಡಿಯಾಗೆ ಗೊತ್ತು. ನೀವು ಹೋಗ್ಬಿಟ್ಟು ಬಂದು ಅವ್ರ ಬಗ್ಗೆ ಮಾತಾಡ್ತೀರ ಹಿಂದೆ ಮುಂದೆ. ನ್ಯಾಯ ನೀತಿನ ನಾವೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಇಡೀ ಇಂಡಿಯಾದಲ್ಲೇ ಗಾಂಧೀಜಿ, ಮಹಾತ್ಮ ಗಾಂಧೀಜಿ, ಜಯಲಲಿತಾ ಆಗಲಿ, ಕರುಣಾನಿಧಿ ಆಗಲಿ, MGR ಆಗಲಿ, NT ರಾಮರಾವ್ ಅವರು ಆಗಲಿ 10 ಲಕ್ಷ 12 ಲಕ್ಷ 15 ಲಕ್ಷ ಒಳಗಡೆನೆ. ನಮ್ಮ ಅಪ್ಪು ಬಾಸ್ಗೆ 40 ಲಕ್ಷ ಜನ ಸೇರಿರ್ಬೇಕಾದ್ರೆ ಯಾವ ಥರ ರೀ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೋಟಿ ಜನನೇ ಸೇರಿ ಇರೋರು. ಚಿಂದಿ ಚಿತ್ರನ ಅಲ್ಲ, ಬರೋಕ್ಕೆ ಮನೆಯಿಂದ ಭಯ ಆ ಥರ ರೇ. ಬರೀ ಇಲ್ಲಿಂದ ಕಟೌಟ ಸೂರ ಅಣ್ಣವ್ರ ಬಾಡಿ ನೋಡಬೇಕು. ಇದೇ ಥರ ಚಡ್ಡಿ ಹಾಕೊಂಡು ಹೋಗಿರ್ತೀನಿ 2006 ಏಪ್ರಿಲ್ 12 ಯಾವ ಥರ ಹೊಡೆದು ನನಗೆ ಒಂದೇ ಒಂದು ಲಾಟಿ ಇದೆ ಬಾರ್ಸಾರೆ ತೆಗೆದ ಮೇಲೆ ಓಡೋಗ್ತೀನಿ. ಯಾವ ಥರ ಬಾಂಬ್ಗಳು ಹಾಕೋದು, ಹೊಗೆ ಬಾಂಬ್ಗಳು ಕೇಳ್ತೀರಾ. ರಿಯಲ್ ಯುದ್ಧ ನೋಡಿದ್ದೀವ್ರಿ ನಾವು ರೇ. ಅಣ್ಣವ್ರು ತೀರೋದಾಗ ನೀರು ದಾವರ ನೀರಿಲ್ಲ. ಒಬ್ಬ ಕ್ಯಾಂಟೀನ್ ಎತ್ಕೊಂಡು ಬರ್ತಾನೆ ಪೆಪ್ಸಿ ಗಾಡಿ, ಅವನು ಎಲ್ಲ ಜನ ಅಡ್ಡಾಕಿ ಅವ್ನು ನಿಲ್ಸ್ಬಿಟ್ಟು ಓಡೈತೇನೆ. ಅವನು ಎಲ್ಲೇ ಹೋದ ಸಾರ್. ಒಂದು 3 ಸ್ಟಾರ್ನ ಮೈಸೂರು ಸರ್ಕಲಲ್ಲಿ 3 ಸ್ಟಾರ್ನ
ಲಟ್ಟ ಇಟ್ಕೊಂಡು ಎಲ್ಲಿ ಮೈಸೂರು ಬ್ಯಾಂಕ್ ತಾವು ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ತಾವು ಹೊಡಿತಾರೆ ನಾನು ಹೋಗಿ ಬಿಡಿಸಿ 1000 ಪೊಲೀಸ್ ಹ್ಞೂ ಇರ್ಬೋದು ಕಿಡಿಗೇಡಿಗಳಿಗೂ ಇರ್ತಾರೆ. ನಮ್ಮ ದೊಡ್ಡ ಮನೆಯವ್ರು ಶಾಂತಿ ಪ್ರಿಯರು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಮಾತ್ರ ಯಾರನ್ನೂ ಬಿಡಲ್ಲ. ನಾವೆಲ್ಲ ಶಾಂತಿ ಪ್ರಿಯರು, ಸೈಲೆಂಟಾಗಿ ಇರ್ತೀವಿ. ಸಿಡಿದ್ರೆ ಗೊತ್ತಲ್ಲ ವೀರ ಕನ್ನಡಿಗರು, ನಾವು ಬೇರೆ ಥರ ಮಾಡ್ಬಿಡ್ತೀವಿ. ಕಿಡಿಗೇಡಿಗಳು ನಮ್ಮ ದೊಡ್ಡ ಮನೆಯದು ಹೆಸರು ಮಾಡ್ಬೇಕು ಅನ್ನೋರು ಪಾಪ ಅವರು ಅಣ್ಣವ್ರು ಅಂತ ಬಿಟ್ಟು ಹೋದಣ್ಣನೇ ಪಾಪ ಏನು ಮಾಡಿಲ್ಲ. ನನ್ನ ತಮ್ಮ ಥರ ಅವರು, ಅವನ್ನ ಯಾರು ಏನು ಮಾಡಬಾರ್ದು. ನಾನು ಬದುಕಿರೋದೇ ಹೆಚ್ಚು, ನನಗೆ ಭಯ. ಆ ಗುಂಡ್ಗಳು ಹೊಗೆಗಳು, ಆ ಹುಡುಗ ಥರ ಇದ್ದೀನಿ, ಈ ಥರ ಚಡ್ಡಿ ಹಾಕ್ಕೊಂಡು ಎಲ್ಲಿ ಓಡಲಿ ಬಾರ್ಸರ್ ಅಲ್ಲಿ ಹೋದ್ರೆ ಹೊಡಿತಾರೆ, ಇಲ್ಲಿ ಬಂದೇ ಹೊಡಿತಾರೆ. ಹೇಳ್ತಲ್ವ ಪೆಪ್ಸಿ ಕ್ಯಾಂಟ್ರು ಇದು ಎಲ್ಲೂ ಅಲ್ಲ, ಅದು ಕಾರ್ಪೊರೇಷನಲ್ಲಿ ಒಬ್ಬ ಗನ್ ತೋರಿಸ್ಬಿಟ್ಟು ಇದು ಮಾಡಿಬಿಟ್ಟು ಹೋದ ಗೊತ್ತಾ. ಈಗ ಲಾಕ್ ಆಗಿದೆ, ರೆಡ್ಡಿ ಅಂದ್ಬಿಟ್ಟು ಒಂದು ಲೇಡೀಸ್ಗೆ ಪಿಕ್ ಪಾಕೆಟ್ ಮಾಡಿರ್ತಾನೆ ರಾತ್ರಿ ಗನ್ ತೋರಿಸ್ಬಿಟ್ಟು. ಆ ಜಾಗದಲ್ಲಿ ಒಬ್ಬ ನೀರಿಗೋಸ್ಕರ ನಾವು ಹೊಲಿತಾ ಇದ್ದೀವಿ. ಎಲ್ಲ ಬಂದು ಕರ್ನಾಟಕ ಅಣ್ಣವ್ರು ತೀರೋದ್ರು ಅಂತ, ಅಯ್ಯೋ ಅಣ್ಣವ್ರು ತೀರೋದ್ರು ಅಂತ ಚಿಂದಿ ಚಿರಾನ ಬುಂದಿ ಮತ್ತು ಎಲ್ಲಿ ಹೋದ್ರು ನಮ್ಗೆ ಅನ್ನ ಸಿಗ್ತಲ್ಲ, ನೀರು ಸಿಗ್ತಲ್ಲ. ಯಾರೋ ಇಂಥ ದೊಡ್ಡವ್ರ ಅಭಿಮಾನಿಗಳು ಹುಚ್ಚಾಭಿಮಾನಿಗಳು ಬಂದರು, ನಾವು ಚಿಕ್ಕರು ಅವರಿಂದ ಓಡ್ದು. ಸಾರ್ ಆ ಕ್ಯಾಂಟ್ರ್ ಅವನು ನಿಲ್ಲಿಸ್ಬಿಟ್ಟು ಯಾವ ಥರ ಓಡೋದ ಗೊತ್ತಾ. ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಗಿದೆ, ಟೀಸರ್ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಮೇಲೆ ನೀವು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸಾರ್ ನಮ್ಮ ಪ್ರಾಣನೇ ಮಡಿಕೊಂಡಿದ್ದೀವಿ. ನೀವು ಈ ಥರ ಹೇಳ್ತಾ ಇದ್ದೀರ. ನಮ್ಮ ಯುವನ ಬೆಳಿಬೇಕು, ನಮ್ಮ ಯುವನ ಚೆನ್ನಾಗಿರ್ಬೇಕು. ನಮ್ಮ ದೊಡ್ಡ ಮನೆ ನಾವು ಕೊನೆ ಉಸಿರೋ ಗಂಟ ದೊಡ್ಡ ಮನೆಗೋಸ್ಕರ ಓಡಾಡ್ತೀವಿ ಸರ್. ಅಷ್ಟೇ ನಾವು ಹೇಳಕ್ಕೆ ಆಸೆ ಪಡ್ತೀವಿ. ಯಾವ ರೀತಿ ಪಾತ್ರಗಳು ಮಾಡೋದು ಇಷ್ಟ ಆಗುತ್ತೆ? ಯಾವ ರೀತಿ ಪಾತ್ರ ಮಾಡಬೇಕು? ಯಾರು ದೊಡ್ಡ ಮನೆ ನಟಿಸಲು ನಟನೆ ಇಲ್ಲ, ಆಡು ಮುಟ್ಟದ ಸಪ್ಪಿಲ್ಲ. ದೊಡ್ಡ ಮನೆಯವರು ನಟಿಸಲು ನಟನೆನೇ ಇಲ್ಲ. ಅದಕ್ಕೆ ತಂದೆ ತಕ್ಕ ಮಗ ಅಂದರೆ ಡಾಕ್ಟರ್ ಶಿವರಾಜ್ ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಸಾಕ್ಷಿ ಅದಕ್ಕೆ. ಅದು ಅರ್ಥ ಆಯ್ತಾ? ಆ ನಟನೆಯಲ್ಲಿ ಆತ ನಟಿಸ್ಬೇಕಿದ್ದಾರಲ್ಲ ಅವ್ರ ಮನೆ ನಾಯಿ ಬೆಕ್ಕೆ ಮಾಡ ಹೋಗಿ ಪಿಕ್ಚರ್ ನಾವು ನೋಡ್ತೀವಿ, ಅದು ಹೆಂಗೆ ಆಕ್ಟಿಂಗ್ ಮಾಡಿರುತ್ತೆ ಅಂತ. ನಾವು ಆ ಥರ ಹುಚ್ಚಾಭಿಮಾನಿ ನನ್ನ ಮಕ್ಕಳು. ನೀವು ಬಂದ್ಬಿಟ್ಟು ಆ ನಟನೆ ಈ ನಟನೆ, ಅಣ್ಣವ್ರು ಮಾಡ್ದಿರೋ ನಟನೆ ಅವ್ರಿ, ಅವ್ರ ಫ್ಯಾಮಿಲಿ ಮಾಡ್ದಿರೋ ನಟನೆ ಯಾವ್ದು ಐತೆ, ಅವ್ರ ಕುಟುಂಬ ಮಾಡ್ದಿರೋದು. ನಾವು ನಮ್ಮ ಅಪ್ಪ ಅಣ್ಣ ಥರ ಅವ್ರು ಬೆಳೀಲಿ ಅಂತ ಆಸೆ ನಮಗೆ. ಅಪ್ಪ ಅಣ್ಣ ಯಾಕಂದ್ರೆ ಅವರು ಫೈಟು ಹಂಗೆ ಹೊಡಿತಾರೆ, ಡ್ಯಾನ್ಸು ಹಂಗೆ ಮಾಡ್ತಾರೆ. ಸೇಮು ಚಿಕ್ಕಪ್ಪಗೆ ತಕ್ಕ ಮಗ. ಈಗ ಯೂತಲ್ಲಿ ಅವರೇ ಇರೋದು. ನಮ್ಮ ಶಿವಣ್ಣಗೂ ಮಕ್ಕಳಿಲ್ಲ, ಹೆಣ್ಮಕ್ಳೇ ಇರೋದು. ನಮ್ಮ ರಾಘಣ್ಣ ನಮ್ಮ ಅಪ್ಪ ಅಣ್ಣಗೂ ಹೆಣ್ಮಕ್ಳೇ ಇರೋದು. ಈಗ ಗಂಡು ಮಕ್ಳು ಅಂತ ಇರೋದು ನಮ್ಮ ವಂಶ ಕಾಪಾಡೋರು ಇವರೇನೆ. ಅದೇ ವಿನಯಣ್ಣ ಇವರಿಬ್ಬರೇ ಇರೋದು ನಮಗೆ. ಈಗ ನಮಗೆ ಜಾಸ್ತಿ ಹೋಪ್ ಏನಂದರೆ ಯುವಣ್ಣನ ಮೇಲೆ. ಯಾಕಂದರೆ ಸೇಮ್ ಚಿಕ್ಕಪ್ಪನ ಥರ ಅವರು ಫೈಟಲ್ಲೂ ಸೈ, ಎಲ್ಲದರಲ್ಲೂ ಸೈ.